ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ, ಜನವರಿ 2026ರಲ್ಲಿ ಮಾಸಿಕ ಭವಿಷ್ಯದ ಪ್ರಕಾರ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ, ನೀವು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ಅಂದರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ, ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದಲ್ಲಿ, ಕೌಟುಂಬಿಕ ಜೀವನ, ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಮಾತ್ರ ಈ ತಿಂಗಳು ಹೇಗಿರಲಿದೆ, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮಕರ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ, ಬಿಗಿನ್ನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ. ಹೌದು, ಮಕರ ರಾಶಿಯವರ ಭವಿಷ್ಯ ಜನವರಿ 2026ರಲ್ಲಿ ಹೇಗಿರಲಿದೆ ಅಂದರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಿತಿ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮಕರ ರಾಶಿಯವರು ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಅದೇ ರೀತಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವವಾಗಲಿದೆ ಅಂತಲೇ ಹೇಳ್ಬೋದು, ಎದುರಾಗಲಿದೆ. ಯಾವಾಗ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಹ ಸಂಚಾರ ಹೇಗಿರಲಿದೆ ಅಂದರೆ, ಶುಕ್ರ ಧನು ರಾಶಿಯಿಂದ 12ನೇ ಮನೆಯಿಂದ ಮಕರ ರಾಶಿಗೆ 1ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಜನವರಿ 13ರಂದು. ಇನ್ನು ಅದೇ ರೀತಿ ಗುರು ಮಿಥುನದಲ್ಲಿ 6ನೇ ಮನೆಯಿಂದ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಶನಿ ಮೀನದಲ್ಲಿ 3ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ 2ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಕೇತು ಸಿಂಹದಲ್ಲಿ 8ನೇ ಮನೆಯಲ್ಲಿ ತಿಂಗಳ ಪೂರ್ತಿ. ಇದು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸ್ಥಿತಿಗಳು ಈಗಿರಲಿದೆ ಅಂತಲೇ ಹೇಳಬಹುದು. ಇನ್ನು ಮಕರ ರಾಶಿಯವರಿಗೆ ಜನವರಿ 2026ರಲ್ಲಿ ಮಾಸಿಕ ರಾಶಿ ಭವಿಷ್ಯದ ಪ್ರಕಾರ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಜನವರಿ ತಿಂಗಳು ಎಲ್ಲವೂ ಬದಲಾಗುತ್ತದೆ. ಅನೇಕ ಗ್ರಹಗಳು ನಿಮ್ಮ ರಾಶಿಯನ್ನು ಲಗ್ನದಲ್ಲಿ ಪ್ರವೇಶಿಸಿದಾಗ ನಿಮ್ಮ ಶಕ್ತಿ ಕೂಡ ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸ ಮರಳುತ್ತದೆ ಮತ್ತು ನಿಮ್ಮ ಉಪಸ್ಥಿತಿ ಬದಲಾಗುತ್ತದೆ. ನೀವು ನಿಯಂತ್ರಣವನ್ನು ಮರಳಿ ಪಡೆಯಲಿದ್ದೀರಿ ಎಂಬ ಭಾವಿಸಬಹುದು ಸ್ನೇಹಿತರೆ. ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರಿಯಲು ಸಿದ್ಧರಾಗಿರಿ. ಈ ತಿಂಗಳು ಶಾರ್ಟ್ಕಟ್ಗಳಿಗಾಗಿ ಅಲ್ಲ ಸ್ನೇಹಿತರೆ, ಇದು ಶಕ್ತಿ, ಶಿಸ್ತು ಮತ್ತು ಉದ್ದೇಶದೊಂದಿಗೆ ನಿಮ್ಮನ್ನು ಮರುನಿರ್ಮಿಸಿಕೊಳ್ಳುವುದಕ್ಕಾಗಿ ಅಂತಲೇ ಹೇಳಬಹುದು. ಜನವರಿ ತಿಂಗಳು ನಿಮಗೆ ಶಾಂತ ಮತ್ತು ಆದರೆ ಶಕ್ತಿಯುತವಾದ ಪರಿವರ್ತನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮೊದಲಾರ್ಧದಲ್ಲಿ ನೀವು ಸ್ವಲ್ಪ ಒಂಟಿತನ, ಆಯಾಸ ಅಥವಾ ಅಪೂರ್ಣ ವಿಷಯಗಳಲ್ಲಿ ಮಾನಸಿಕವಾಗಿ ಮುಳುಗಿರುವಂತೆ ಭಾವಿಸಬಹುದು. ನಿಮ್ಮಲ್ಲಿ ಕೆಲವರು ಭಾವನಾತ್ಮಕವಾಗಿ, ವೃತ್ತಿಪರವಾಗಿ ಅಥವಾ ಆಂತರಿಕವಾಗಿ ಹಳೆಯ ಅಧ್ಯಯನವನ್ನು ಮುಚ್ಚುವಂತೆ ಭಾವಿಸಬಹುದು ಸ್ನೇಹಿತರೆ. ಇದು ಒಟ್ಟಾರೆ ಭವಿಷ್ಯ ಹೀಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ, ಉದ್ಯೋಗದ ಬಗ್ಗೆ, ನಿಮ್ಮ ಹಣಕಾಸಿನ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಹೆಲ್ತ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನೇ ಸಂಪಾದನೆಯನ್ನು ಮಾಡಿದರೂ ಸ್ನೇಹಿತರೆ, ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಹೆಲ್ತ್. ಸೊ ನಿಮ್ಮ ಹೆಲ್ತ್ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅಂದರೆ, ತಿಂಗಳ ಮಧ್ಯದ ನಂತರ ಆರೋಗ್ಯ ಸುಧಾರಿಸುತ್ತದೆ. ಮೊದಲಾರ್ಧದಲ್ಲಿ ಆಯಾಸ, ನಿದ್ರೆಯ ಸಮಸ್ಯೆಗಳು ಅಥವಾ ಕಡಿಮೆ ರೋಗ ನಿರೋಧಕ ಶಕ್ತಿ ನಿಮಗೆ ತೊಂದರೆ ನೀಡಬಹುದು. ದಿನಚರಿಯನ್ನು ನಿರ್ಲಕ್ಷಿಸಿದರೆ 8ನೇ ಮನೆಯಲ್ಲಿರುವ ಅಷ್ಟಮ ಸ್ಥಾನ ಕೇತು ಹಠಾತ್ ಸಣ್ಣ ಆರೋಗ್ಯದ ಸಮಸ್ಯೆಗಳನ್ನು ಸೂಚಿಸುತ್ತಾನೆ. ಜನವರಿ ಮಧ್ಯದ ನಂತರ ಶಕ್ತಿಯ ಮಟ್ಟಗಳು ತೀವ್ರವಾಗಿ ಏರುತ್ತವೆ ಅಂತಲೇ ಹೇಳಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಶಕ್ತಿಯನ್ನು ನೀಡುತ್ತಾರೆ, ಆದರೆ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತಾರೆ. ನೀವು ಅತಿಯಾಗಿ ಕೆಲಸ ಮಾಡಿದರೆ ತಲೆನೋವು, ಅಸಿಡಿಟಿ ಅಥವಾ ಸ್ನಾಯು ಸೆಳೆತ ಉಂಟಾಗಬಹುದು.
ವಿಶ್ರಾಂತಿಯೊಂದಿಗೆ ಪ್ರಯತ್ನವನ್ನು ಸಮತೋಲನಗೊಳಿಸಿ ದೈಹಿಕ ಶಿಸ್ತು ನಿಮ್ಮನ್ನು ಬಲವಾಗಿರಿಸುತ್ತದೆ. ಪ್ರತಿದಿನ ಸ್ನೇಹಿತರೆ ಅತಿಯಾದ ಒತ್ತಡ ಬೇಡ ಸ್ನೇಹಿತರೆ, ಯಾಕಂತಂದರೆ ಅತಿಯಾದ ರಿಸ್ಕಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಎಫೆಕ್ಟ್ಗಳನ್ನು ನೀವೇ ನೋಡಲಿದ್ದೀರಿ. ಇನ್ನು ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ ಊಟದ ಪದ್ಧತಿಯನ್ನು ಸರಿಪಡಿಸಿಕೊಳ್ಳಿ. ಈ ರೀತಿ ಸ್ನೇಹಿತರೆ ಅತಿಯಾಗಿ ಕೆಲಸವನ್ನು ಮಾಡಿದರೆ ನಿಮಗೆ ತಲೆನೋವು, ಹೊಟ್ಟೆ ನೋವು ಮತ್ತು ಅಸಿಡಿಟಿ, ಎದೆಯುರಿ ಈ ರೀತಿ ನಿಮ್ಮನ್ನು ಕಾಡಬಹುದು. ಇನ್ನು ಸ್ನಾಯು ಸೆಳೆತ ಕೂಡ ಉಂಟಾಗ್ಬೋದು. ಸೊ ಹಾಗಾಗಿ ಸ್ನೇಹಿತರೆ ದೈಹಿಕ ಶಿಸ್ತು ನಿಮ್ಮನ್ನು ಬಲವಾಗಿರಿಸುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ತಿಂಗಳ ಮಧ್ಯದ ನಂತರ ಆರೋಗ್ಯ ಸುಧಾರಿಸುತ್ತದೆ. ಮೊದಲಾರ್ಧದಲ್ಲಿ ಸ್ವಲ್ಪ ಆಯಾಸ, ನಿದ್ರೆಯ ಸಮಸ್ಯೆಗಳು, ಕಡಿಮೆ ರೋಗ ನಿರೋಧಕ ಶಕ್ತಿ ನಿಮಗೆ ತೊಂದರೆ ನೀಡಬಹುದು. ದಿನಚರಿಯನ್ನು ನಿರ್ಲಕ್ಷಿಸಿದರೆ 8ನೇ ಮನೆಯಲ್ಲಿರುವಂತಹ ಅಷ್ಟಮ ಸ್ಥಾನದಲ್ಲಿ ಕೇತು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತಾರೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಒಂದು ಕಾಳಜಿ ಇರಲಿ ಅಂತ ಹೇಳ್ತಾ, ಇನ್ನು ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮಕರ ರಾಶಿಯವರು ಅಂದರೆ, ಗ್ರಹಗಳ ಸಂಚಾರದ ಸಮಯದಲ್ಲಿ ಕುಟುಂಬ ಜೀವನವು ಮಿಶ್ರವಾಗಿರಬಹುದು. ಮೊದಲಾರ್ಧದಲ್ಲಿ ನೀವು ಭಾವನಾತ್ಮಕವಾಗಿ ದೂರವಾದಂತೆ ಅಥವಾ ಮಾನಸಿಕವಾಗಿ ಸುಸ್ತಾದಂತೆ ಅನುಭವಿಸಬಹುದು. ನೀವು ಮೌನ ಅಥವಾ ವೈಯಕ್ತಿಕ ಜಾಗವನ್ನು ಅಂದರೆ ಪರ್ಸನಲ್ ಸ್ಪೇಸನ್ನು ಬಯಸಬಹುದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ನೀವು ಹೆಚ್ಚು ಅಭಿವ್ಯಕ್ತಿವಾಗಿ ಅಥವಾ ತೊಡಗಿಸಿಕೊಳ್ಳುವಿರಿ. ಅದಿಯಾಗೋ ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಮಾತಿನಲ್ಲಿ ಪ್ರಾಬಲ್ಯವನ್ನು ಉಂಟು ಮಾಡಬಹುದು. ಪ್ರೀತಿ ಪಾತ್ರರೊಂದಿಗೆ ಆಜ್ಞಾಪಿಸುವಂತೆ ಅಥವಾ ತಾಳ್ಮೆ ಇಲ್ಲದಂತೆ ವರ್ತಿಸದಂತೆ ಎಚ್ಚರಿಕೆ ವಹಿಸಿ. ದುಡುಕಿನ ಮಾತು ಮನಸ್ಸಿಗೆ ಹಾಳು ಮಾಡ್ಬೋದು ಸ್ನೇಹಿತರೆ. 2ನೇ ಮನೆಯಲ್ಲಿರುವ ರಾಹು ಮಾತಿನ ಮೂಲಕ ತಪ್ಪು ಗ್ರಹಿಕೆಗಳನ್ನು ಉಂಟು ಮಾಡಬಹುದು. ವಿಶೇಷವಾಗಿ ಕುಟುಂಬ ಚರ್ಚೆಗಳಲ್ಲಿ ಮಾತನಾಡುವ ಮೊದಲು ಯೋಚಿಸಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯವಿದೆ. ಯಾವುದಾದರೂ ವಿಷಯ ಬಾಕಿ ಉಳಿದಿದ್ದರೆ ನೀವು ಅಂತಿಮವಾಗಿ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಬಹುದು ಸ್ನೇಹಿತರೆ. ಮೃದುವಾದ ಮಾತು ಸಾಮರಸ್ಯವನ್ನು ನಿರ್ಮಿಸುತ್ತದೆ. ಸಹಾನುಭೂತಿಯೊಂದಿಗೆ ಅಧಿಕಾರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಗಳು, ವಾದವಿವಾದಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ ಸ್ನೇಹಿತರೆ. ಆದಷ್ಟು ಮೃದುವಾಗಿ ಮಾತನಾಡಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ. ನೆಮ್ಮದಿಯ ಜೀವನವನ್ನು ಬೇಕು ಅಂದರೆ ಸ್ನೇಹಿತರೆ ಅನುಸರಿಸ್ಕೊಂಡು ಹೋಗುವುದು ಬಹಳ ಮುಖ್ಯ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ಹಣಕಾಸಿನ ವಿಷಯಗಳಿಗೆ ಗಮನ ಮತ್ತು ಶಿಸ್ತು ಅಗತ್ಯ. 2ನೇ ಮನೆಯಲ್ಲಿರುವ ಧನಸ್ಥಾನದಲ್ಲಿ ರಾಹು ಆದಾಯದಲ್ಲಿ ಏರಿಳಿತಗಳು ಅಥವಾ ಹಠಾತ್ ಖರ್ಚುಗಳನ್ನು ಉಂಟು ಮಾಡಬಹುದು. ಸೌಕರ್ಯಗಳು, ಗ್ಯಾಜೆಟ್ಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಮಾಡಲು ನೀವು ಪ್ರಲೋಭನೆಗೊಳಗಾಗಬಹುದು. ಅದೇ ರೀತಿ ಮೊದಲಾರ್ಧದಲ್ಲಿ ಪ್ರಯಾಣ, ಆರೋಗ್ಯ, ಗುಪ್ತ ವಿಷಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಬರಬಹುದು. ತಿಂಗಳ ಮಧ್ಯದ ನಂತರ ಹಣವನ್ನು ನಿಯಂತ್ರಿಸುವ ಮತ್ತು ಉಳಿತಾಯವನ್ನು ಯೋಜಿಸುವ ಬಗ್ಗೆ ನೀವು ಹೆಚ್ಚು ವಿಶ್ವಾಸವನ್ನು ಹೊಂದಬಹುದು. 6ನೇ ಮನೆಯಲ್ಲಿರುವಂತಹ ಗುರು ಸಾಲಗಳನ್ನು ತೀರಿಸಲು ಮತ್ತು ಸಾಲಗಳನ್ನು ಸರಿಯಾಗಿ ನಿರ್ವಹಿಸಲು ಬೆಂಬಲಿಸುತ್ತಾರೆ. ನೀವು ಎಚ್ಚರಿಕೆಯಿಂದ ಯೋಜಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಂತ ಹಂತವಾಗಿ ಸ್ಥಿರಗೊಳಿಸಬಹುದು ಸ್ನೇಹಿತರೆ. ಹಣಕ್ಕೆ ಸಂಬಂಧಿಸಿದ ಮಾತನ್ನು ನಿಯಂತ್ರಿಸಿ ಮತ್ತು ಆತುರದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಹಣಕಾಸಿನಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಅದೇ ರೀತಿ ದುಡುಕಿನ ನಿರ್ಧಾರಗಳು ಒಳಿತಲ್ಲ, ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಇನ್ನು ಅದೇ ರೀತಿ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಜನವರಿ ಮೊದಲಾರ್ಧದಲ್ಲಿ ಕೆಲಸ ನಿಧಾನವೆನಿಸಬಹುದು. ನೀವು ಸಂಪರ್ಕ ಕಡಿತಗೊಂಡಂತೆ, ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಅಥವಾ ಸಕ್ರಿಯವಾಗಿ ಮುಂದೂಡುವ ಬದಲು ಮಾನಸಿಕವಾಗಿ ತಯಾರಿ ನಡೆಸುತ್ತಿರುವಂತೆ ಭಾವಿಸಬಹುದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಅಪೂರ್ಣ ಕಾರ್ಯಗಳು, ಗೌಪ್ಯ ವಿಷಯಗಳು ಅಥವಾ ಆಂತರಿಕ ಯೋಜನೆಯೊಂದಿಗೆ ವ್ಯವಹರಿಸಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಧೈರ್ಯ ಮತ್ತು ಚಾಲನೆಯನ್ನು ನೀಡುತ್ತಾರೆ, ಆದರೆ ಅವನು ಅಸಹನೆಯನ್ನು ಕೂಡ ಉಂಟು ಮಾಡಬಹುದು. ಎಲ್ಲವನ್ನೂ ನೀವೇ ಮಾಡಬೇಕೆಂದು ನಿಮಗೆ ಅನಿಸಬಹುದು. ಪ್ರಯತ್ನವನ್ನು ನಿಯೋಜನೆಯೊಂದಿಗೆ ಸಮತೋಲನಗೊಳಿಸಲು ಪ್ರಯತ್ನಿಸಿ ಸ್ನೇಹಿತರೆ. 6ನೇ ಮನೆಯಲ್ಲಿರುವಂತಹ ಗುರು ಸ್ಪರ್ಧೆಯ ಮೇಲೆ ವಿಜಯವನ್ನು ಬೆಂಬಲಿಸುತ್ತಾರೆ.
ನೀವು ಕೆಲಸದ ಸ್ಥಳದ ಪೈಪೋಟಿ, ಪರೀಕ್ಷೆಗಳು ಅಥವಾ ಕಾನೂನು ಆಡಳಿತಾತ್ಮಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕ್ರಮೇಣ ಯಶಸ್ಸನ್ನು ಸೂಚಿತವಾಗಿದೆ ಅಂತಲೇ ಹೇಳ್ಬೋದು. ಆತ್ಮವಿಶ್ವಾಸದಿಂದ ವರ್ತಿಸಿ, ಆದರೆ ಕಠಿಣ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ನಿಮ್ಮ ಕಾರ್ಯಗಳು ಈ ತಿಂಗಳು ನಿಮ್ಮ ಇಮೇಜನ್ನು ವ್ಯಾಖ್ಯಾನಿಸ್ಬೋದು ಸ್ನೇಹಿತರೆ. ಅದೇ ರೀತಿ ಜನವರಿ ಮಧ್ಯಂತರದಲ್ಲಿ ಸ್ನೇಹಿತರೆ, ಸೂರ್ಯ, ಶುಕ್ರ, ಕುಜ ಮತ್ತು ಬುಧ ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ವೃತ್ತಿಪರ ಜೀವನವು ವೇಗವನ್ನು ಪಡೆಯುತ್ತದೆ. ನೀವು ಸಂದರ್ಭಗಳು ಉಸ್ತುವಾರಿ ವಹಿಸಿಕೊಳ್ಳಬಹುದು, ಅಧಿಕಾರಯುತವಾಗಿ ಮಾತನಾಡಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚು ಗೋಚರಿಸಬಹುದು. ಜನರು ನಿಮ್ಮ ಗಂಭೀರತೆ ಮತ್ತು ನಾಯಕತ್ವವನ್ನು ಮತ್ತೆ ಗಮನಿಸಲು ಪ್ರಾರಂಭಿಸಬಹುದು ಸ್ನೇಹಿತರೆ. ಹಾಗಾಗಿ ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಒಂದು ಧೈರ್ಯ ಮತ್ತು ಚಾಲನೆಯನ್ನು ನೀಡುತ್ತಾರೆ. ಅವರು ಸ್ನೇಹಿತರೆ ಅಸಹನೆಯನ್ನು ಉಂಟು ಮಾಡಬಹುದು, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಮಕರ ರಾಶಿಯ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸ್ಬೋದು ಸ್ನೇಹಿತರೆ. ಅಂದರೆ ಆಯಾಸ ಜಾಸ್ತಿ ಆಗಬಹುದು, ಪ್ರೇರಣೆಯ ಕೊರತೆ ಅಥವಾ ಗೊಂದಲವು ಏಕಾಗ್ರತೆಯನ್ನು ಕಡಿಮೆ ಮಾಡಬಹುದು, ಅಧ್ಯಯನದ ಕಡೆ ಆಸಕ್ತಿಯನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ, ಏಕಾಗ್ರತೆ ಹೆಚ್ಚಾಗಲಿದೆ, ಆಸಕ್ತಿ ಹೆಚ್ಚಾಗಲಿದೆ. ತಪ್ಪದೆ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. 11 ಬಾರಿ ಅಥವಾ 21 ಬಾರಿ ಹೇಳುವುದು ಬಹಳ ಮುಖ್ಯ. ಯಾರಿಗೆ ಹನುಮಾನ್ ಚಾಲಿಸವನ್ನು ಹೇಳುವುದಕ್ಕೆ ಬರುವುದಿಲ್ಲ, ಮಕರ ರಾಶಿಯ ವಿದ್ಯಾರ್ಥಿಗಳು ಅಂಥವರು ಆಲಿಸಬಹುದು, ಅಂದರೆ ಕೇಳಿಸ್ಕೊಳ್ಬಹುದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಏಕಾಗ್ರತೆ ಗಮನಾರ್ಹವಾಗಿ ಸುಧಾರಿಸುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಉತ್ತಮ ಪ್ರದರ್ಶನವನ್ನು ನೀಡಲು ನೀವು ಹೆಚ್ಚು ನಿರ್ಧರಿಸಬಹುದು. ಪುನರಾವರ್ತನೆ ಮತ್ತು ಶಿಸ್ತಿನಿಂದ ಅಧ್ಯಯನಕ್ಕೆ ಇದು ಉತ್ತಮ ಅವಧಿ. ಕಟ್ಟುನಿಟ್ಟಾದ ದಿನಚರಿಯನ್ನು ಅನುಸರಿಸಿ, ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಶಿಸ್ತಿನ ಫಲಿತಾಂಶಗಳನ್ನು ತರುತ್ತದೆ ಸ್ನೇಹಿತರೆ. ಉನ್ನತ ಫಲಿತಾಂಶ ಬೇಕು ಅಂದರೆ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಬೇಕು ಸ್ನೇಹಿತರೆ. ಏಕಾಗ್ರತೆ ಕಡಿಮೆ ಆಗ್ತಿದೆ ಅಂದ ತಕ್ಷಣ ನಾವು ಯಾವ ಪರಿಹಾರವನ್ನು ಮಾಡಿದರೆ ಏಕಾಗ್ರತೆ ಹೆಚ್ಚಾಗಲಿದೆ, ನಾವು ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಿಸ್ಬೋದು ಅನ್ನೋದನ್ನ ನೀವು ಥಿಂಕ್ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಹೇಳಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ವ್ಯಾಪಾರ ಮಾಲೀಕರು ತಮ್ಮ ನಿಧಾನವನ್ನು ಪುನರ್ರಚಿಸುವಂತೆ ಭಾವಿಸಬಹುದು. ಮೊದಲಾರ್ಧದಲ್ಲಿ ಯೋಜನೆ ನಷ್ಟಗಳು ಪರಿಶೀಲನೆ ಮತ್ತು ಇಂದಿನ ತಪ್ಪುಗಳನ್ನು ಸರಿಪಡಿಸುವುದರತ್ತ ಗಮನ ಹರಿಸಿ. ತಿಂಗಳ ಮಧ್ಯದ ನಂತರ ಆತ್ಮವಿಶ್ವಾಸ ಮರಳುತ್ತದೆ, ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ನಿಯಮಗಳನ್ನು ಮರು ಮಾತುಕತೆ ನಡೆಸಬಹುದು ಅಥವಾ ವ್ಯವಹಾರದಲ್ಲಿ ಅಧಿಕಾರವನ್ನು ಪ್ರತಿಪಾದಿಸಬಹುದು. ನಿಮ್ಮನ್ನು ಅಥವಾ ನಿಮ್ಮ ವ್ಯಾಪಾರದ ಇಮೇಜನ್ನು ಮರು ಬ್ರ್ಯಾಂಡ್ ಮಾಡಲು ಇದು ಉತ್ತಮ ಅವಧಿ ಅಂತಲೇ ಹೇಳಬಹುದು. ಸ್ಪರ್ಧೆ ಬಲವಾಗಿರಬಹುದು ಸ್ನೇಹಿತರೆ, ಸ್ಪರ್ಧೆ ಬಲವಾಗಿರಬಹುದು, ಆದರೆ ಗುರುವು ಕ್ರಮೇಣ ಗೆಲುವುಗಳನ್ನು ಬೆಂಬಲಿಸುತ್ತಾರೆ. ಕಾರ್ಯತಂತ್ರದ ನಡೆಗಳು ಯಶಸ್ಸನ್ನು ತರುತ್ತದೆ. ಭಾವನಾತ್ಮಕವಾಗಿ ಪ್ರತಿಕ್ರಿಯೆಗಳನ್ನು ಆದಷ್ಟು ತಪ್ಪಿಸಿ. ನಿಮ್ಮ ವ್ಯಾಪಾರದ ಇಮೇಜನ್ನು ಮರು ಬ್ರ್ಯಾಂಡ್ ಮಾಡಲು ಇದು ಉತ್ತಮ ಅವಧಿ ಅಂತಲೇ ಹೇಳಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ 1 ಅಥವಾ 2-3 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಗಮನಿಸಬೇಕಾದ ಪ್ರಮುಖದ ದಿನಾಂಕಗಳ ಬಗ್ಗೆ ಹೇಳೋದಾದರೆ, ಜನವರಿ 13ನೇ ತಾರೀಕು, ಜನವರಿ 14ನೇ ತಾರೀಕು, ಜನವರಿ 16ನೇ ತಾರೀಕು, ಜನವರಿ 17ನೇ ತಾರೀಕು. ಈ ದಿನಾಂಕದಲ್ಲಿ ಗ್ರಹಗಳ ಸಂಚಾರ ಇರುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನೋಡಬಹುದು ನೀವು. ಮೊದಲನೇದಾಗಿ ಜನವರಿ 13ನೇ ತಾರೀಕು ಶುಕ್ರ ಮಕರ ರಾಶಿಗೆ ಆತ್ಮವಿಶ್ವಾಸ, ಆಕರ್ಷಣೆ ಮತ್ತು ಸ್ವಾಭಿಮಾನ ಸುಧಾರಿಸುತ್ತದೆ ಸ್ನೇಹಿತರೆ. ಇನ್ನು 14ನೇ ತಾರೀಕು ಸೂರ್ಯ ಮಕರ ರಾಶಿಗೆ ಸ್ವಯಂ ನಾಯಕತ್ವ ಮತ್ತು ಅಧಿಕಾರದತ್ತ ಗಮನ ಕೊಡಿ. ಇನ್ನು ಜನವರಿ 16ನೇ ತಾರೀಕು ಕುಜ ಮಕರ ರಾಶಿಗೆ ಬಲವಾದ ಚಾಲನೆ, ಕೋಪ ಮತ್ತು ಹಠಾತ್ ಪ್ರವೃತ್ತಿಯನ್ನು ತಪ್ಪಿಸಿ. ಇನ್ನು ಜನವರಿ 17ನೇ ತಾರೀಕು ಬುಧ ಮಕರ ರಾಶಿಗೆ ಸಂವಹನ ಮತ್ತು ಯೋಜನೆಯಲ್ಲಿ ಸ್ಪಷ್ಟತೆಯನ್ನು ನೀಡಿ. ಇದು ಗಮನ ಹರಿಸಬೇಕಾದ ದಿನಾಂಕಗಳು ಅಂತಲೇ ಹೇಳಬಹುದು. ಇನ್ನು ಏನೇ ಸಮಸ್ಯೆಗಳು ಬಂದರೂ ಸ್ನೇಹಿತರೆ, ಪ್ರತಿ ತಿಂಗಳು ನಾನು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ.
ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ಥಿರತೆಗಾಗಿ ಶನಿವಾರದಂದು ಓಂ ಶಾಂ ಶನೇಶ್ವರಾಯ ನಮಃ ಎಂದು ಜಪಿಸಿ. ಆದಷ್ಟು 11 ಬಾರಿ 21 ಬಾರಿ ಹೇಳುವುದು ಉತ್ತಮ. ಇನ್ನು ಶನಿವಾರದ ಸಂಜೆ ಎಣ್ಣೆಯನ್ನು ಅರ್ಪಿಸಿ ಅಥವಾ ದೀಪವನ್ನು ಹಚ್ಚಿ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಕುಟುಂಬದೊಂದಿಗೆ ಶಾಂತವಾದ ಮಾತನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಸಾಧ್ಯವಾದಾಗಲೆಲ್ಲ ವೃದ್ಧರು ಅಥವಾ ಬಡವರಿಗೆ ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.